ಗುಡ್ ಮಾರ್ನಿಂಗ್ ಗಾಯ್ಸ್, ಸುಸ್ವಾಗತ ನಮ್ಮ ಚಾನಲ್ಗೆ. ನಾವು ಬೆಳಗ್ಗೆ ಖಾಲಿ ಬಸ್ಸಲ್ಲಿ ಬರ್ತಿಲ್ಲ, AC ಬಸ್ಸಲ್ಲಿ ಬರ್ತಿದ್ದೀವಿ ನಾವು ಇಬ್ಬರು. ಯಾಕಂದರೆ ಇಬ್ಬರು ಸೋಂಬೇರಿಗಳು ಎದ್ದಿದ್ದು ಲೇಟ್ ಇವತ್ತು. ಸೊ ಅದಕ್ಕೆ ಬೇಗ ಹೋಗ್ಬೇಕಂದ್ಬಿಟ್ಟು AC ಬಸ್ಸಲ್ಲಿ ಹೋಗ್ತಿದ್ದೀವಿ. AC ಬಸ್ಸಲ್ಲಿ ಯಾಕೆ ಹೋಗ್ತಿದ್ದೀವಿ ಅಂದರೆ ಈ ಬಸ್ಸು ಮೇಜರ್ ಸ್ಟಾಪ್ ಬಿಟ್ಟರೆ ಇನ್ನೆಲ್ಲೂ ನಿಲ್ಸಲ್ಲ, ಎಕ್ಸ್ಪ್ರೆಸ್ ಥರ ಹೋಗುತ್ತೆ. ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 35 ರೂಪಾಯಿ. ಟೈಮ್ ನೋಡ್ಬೋದು ನೀವು, 8 ಗಂಟೆ. ಇವಾಗ ಹೋಗ್ತಾನೇ ಇದ್ದೀವಿ, ಫುಲ್ ಸ್ಪೀಡಲ್ಲಿ ಹೋಗ್ತಿದ್ದೀವಿ. ಇಲ್ಲಿ ನೋಡಿ ಸಡನ್ನಾಗಿ ಜಾಲಹಳ್ಳಿಯಲ್ಲಿ ಸಿಗ್ನಲ್ ಬಂದ್ಬಿಡ್ತು. ಜಾಲಹಳ್ಳಿಗೆ ಹೋಗುವಾಗ ನೋಡಿ ಟೈಮ್ 8:05 ಆ್ಯಂಡ್ ನಾವು ಕಾಲೇಜಿಗೆ ರೀಚ್ ಆಗಿ ಟೈಮ್ ನೋಡಿ. ಇಷ್ಟು ಅರ್ಜೆಂಟಲ್ಲಿ ದುಡ್ಡು ಕೊಟ್ಬಿಟ್ಟು ಯಾಕೆ ಬಂದ್ವಿ ಅಂದರೆ ಇಂಗ್ಲೀಷ್ ಕ್ಲಾಸ್ ಇತ್ತು ಬೆಳಗ್ಗೆ ಲೇಟ್ ಆದರೆ ಒಳಗಡೆ ಸೇರಿಸಲ್ಲ. ಸೊ ನಮ್ದು ಅಶ್ವಂತ ಸ್ವಿಚ್ ಕೊಡ್ತಿದ್ರು. ಇವತ್ತು ನೋಡಿದ್ರೆ ನಮ್ಮ ಕಾಲೇಜಲ್ಲಿ ರೇಡಿಯಾಲಜಿ ಮತ್ತು ಬೇರೆ AI ಸಂಬಂಧಪಟ್ಟ ಏನೋ ಸ್ಪೀಚ್ ಕೊಡ್ತಿದ್ರು. ದೊಡ್ಡ ಪ್ರೊಫೆಸರ್ ಎಲ್ಲ ಬಂದುಬಿಟ್ಟು ಅದನ್ನ ಕೇಳಿಸ್ಕೊತಿದ್ವಿ ನಾವೆಲ್ಲರೂ ಕ್ಲಾಸಲ್ಲಿ ಕೂತ್ಕೊಂಡು. ಫುಲ್ಲು ರಿಸರ್ಚು ಮತ್ತು ಹೆಂಗೆ ಪ್ಲೇಸ್ಮೆಂಟ್ ತೊಗೊಳೋದು ಅಂತ ಹೇಳ್ತಿದ್ರು. ಸ್ಟಾರ್ಟ್ ಆಯಿತು ಇವೆಂಟು, ನೀವು ಕೇಳಿಸ್ಕೊಳ್ಳಿ. I would like to invite all the dignitaries and all the student members, all the faculty members of CSAIDS department. So it is my privilege to welcome our chief guest, Mr. Dr. Andrew Ramesh Jayapur sir. So I would like briefly to ಇವರೇ ನಮ್ಮ ಸಪ್ತಗಿರಿ ಕಾಲೇಜಿನ ಅಸೋಸಿಯೇಟ್ ಡೀನ್, ಇವರೇ ನಮ್ಮ ADS ಡೈರೆಕ್ಟರ್ ಪ್ರವೀಣ್ ಕುಮಾರ್ ಸರ್ ಅಂತ. Intelligence, okay. So you may organize many kind of such these sessions wherein you get some input to your knowledge domain. So which definitely I can assure that it is better than zero. ನಮ್ಮ ಅರ್ಜುನ್ ಅಂತ ಸ್ಪೀಚ್ ಕೇಳಾದ್ಮೇಲೆ ಫುಲ್ ಮೋಟಿವೇಟ್ ಆಗ್ಬಿಟ್ರು ಅನ್ಸುತ್ತೆ. ಹಂಗೆ ಕ್ಲಾಸ್ ಮುಗಿಸ್ಕೊಂಡು ಅಮಿತ್ PGಗೆ ಹೋಗ್ತಿದ್ವಿ. ಇದೇ ಅಮಿತಿನ PG ನೋಡ್ಕೊಳ್ಳಿ. ಆಚೆಯಿಂದ ಒಳಗಡೆ ಹೋಗ್ತಿದ್ದೀವಿ. ಇವಾಗ ಫುಲ್ ಸ್ಟೆಪ್ಸ್ ಅಂದರೆ ಸ್ಟೆಪ್ಸ್ ಇತ್ತು, ಅದನ್ನ ಹತ್ಕೊಂಡು ಮೇಲೆ ಹೋದ್ವಿ. ಯಾರು ರೂಮ್ ಅಂತ ಗೊತ್ತಾಗಲಿಲ್ಲ ನಮಗೂ. ಆಮೇಲೆ ನಾವು ಫೋನ್ ಮಾಡಿ ಅಮಿತ್ ನನಗೆ ಕರೆಸಿ ಇದೇ ರೂಮ್ ಅಂತ ಗೊತ್ತಾಯಿತು. ಇದೇ ಅಮಿತ್ ರೂಮು. ಇದ್ರದ್ದು ರೆಂಟು 14,000. The next day. Guys, businessmen focus on business and businessmen where they can watch their gross revenue, operating expense and the profit they have made. This ಪೈಥಾನ್ ಪ್ರಾಜೆಕ್ಟ್ ಕೊಟ್ಟಿದ್ದು. ಸೊ ಒಬ್ಬೊಬ್ರು ಒಂದೊಂದು ಪೋರ್ಟಲ್ ಮಾಡಬೇಕಾಗಿತ್ತು. ಸೊ ಇದು ನಮ್ಮ ಆದಿತ್ಯ ಮಾಡಿದ ಪೋರ್ಟಲ್. ಅಮಿತ್ ನೋಡಿ ಹೆಂಗೆ ಲುಕ್ ಕೊಡ್ತಿದ್ರು ಅಂತ. to enter anything, if suppose we have sold product A, ma'am, and we have sold about $200 of it. We have just have to entry, and this is enter. And it can be showed in the It can be showed in the dashboard as well, ma'am. Yes, there's 200 extra. ನಮ್ಮ ಚರಣಲ್ಲಿ ಹೋಗಿ ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡಪ್ಪ ಅಂದರೆ ಯಾರಿಗೋ ತುಂಬ ಖುಷಿಯಿಂದ ಲುಕ್ ಕೊಡ್ತಿದ್ರು. ಲೆವೆಲಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ರು ನಮ್ಮ ರಾಘವು. ಸೊ ಮ್ಯಾಮೇ ಫುಲ್ ಇಂಪ್ರೆಸ್ ಆಗಿಬಿಟ್ರು. ಹೆಂಗೆ ಮಾಡಿದ್ರಿ, ಯಾವ ಥರ ಮಾಡಿದ್ರಿ ಅಂತ ಮ್ಯಾಮೇ ಕೇಳ್ತಿದ್ರು ಅವ್ರ ಹತ್ರ. ಅವ್ರು ಫುಲ್ ಖುಷಿಯಾಗಿ ಹೇಳ್ತಿದ್ರು. ನಮ್ಮ ಪ್ರಾಜೆಕ್ಟ್ನ ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀವಿ ಅಂತ ಹೇಳ್ತಾ ಪಿಜ್ಜಾ ತಿನ್ಬೇಕನ್ನಿಸ್ತು. ಸೊ ಎಲ್ಲರೂ ಆಚೆ ಬಂದ್ವಿ ಡಾಮಿನೋಸ್ ಪಿಜ್ಜಾಗೆ. ನಮ್ಮ ಮನು ಮುಖದಲ್ಲಿ ನೀವು ಖುಷಿ ನೋಡಲೇಬಹುದು. ಪಿಜ್ಜಾ ತಿನ್ನೋಕೆ ಆಚೆ ಬಂದಿದ್ದೀವಿ ಅಂತ. ನಮ್ಮ ಶೆಟ್ಟಿ ಅಂತ ಫುಲ್ ನಾಚಿಕೆ ಬರ್ತಿದ್ರು. ನಮ್ಮ ಮನೆ ನೋಡಿದ್ರೆ ಒಳಗಡೆ ಹೋಗಿ ನಮ್ಮ ಮುಂಚೆ ಏನೋ ಡೈಲಾಗ್ಗಳು ಬಿಡ್ತಿದ್ರು. ಹಂಗೋ ಹಿಂಗೋ ಒಳಗಡೆ ಹೋದ್ವಿ. ಒಳಗಡೆ ಹೋದಾದ್ಮೇಲೆ ನಂಗೆ ಇದು ಬೇಕು ಅದು ಬೇಕು, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಯೋಚನೆ ಮಾಡಿ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಮಾಡಾದ್ಮೇಲೆ 15 ಮಿನಿಟ್ಸ್ ವೆಯ್ಟ್ ಮಾಡಿಸಿದ್ರು. ಆಮೇಲೆ ನಮ್ಮ ಪಿಜ್ಜಾ ಬಂತು. ಇದೇ ನಾವು ಆರ್ಡ್ರ್ ಮಾಡಿದ್ದು ಲಾರ್ಜ್ ಸೈಜ್ ಪಿಜ್ಜಾಸ್. ನೋಡ್ಬೋದು ನೀವು. ಎಲ್ಲ ಚೆನ್ನಾಗಿ ತಿಂದ್ವಿ, ಹೊಟ್ಟೆ ತುಂಬ ಚೆನ್ನಾಗಿ ತಿಂದ್ವಿ. ಇದೇ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಲೈಫ್ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.